ಓಂ ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ಧೃತಿ ಡಿವೋಷನಲ್ ಚಾನಲ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ 2026 ಯುಗಾದಿ ಹಬ್ಬದ ಮಹತ್ವ, ಕ್ಷಯತಿಥಿಯ ವಿಶೇಷತೆ, ಸರಿಯಾದ ಪೂಜಾ ವಿಧಾನ, ಶುಭ ಮುಹೂರ್ತಗಳು ಹಾಗೂ ಈ ದಿನ ನಾವು ಏನು ಮಾಡಬೇಕು ಏನು ಮಾಡಬಾರದು ಅನ್ನೋದನ್ನು ತುಂಬ ವಿವರವಾಗಿ ತಿಳಿಸಿಕೊಡ್ತಾ ಇದ್ದೀನಿ. ಆದ್ದರಿಂದ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ, ಏಕೆಂದರೆ ಪ್ರತಿಯೊಂದು ಮಾಹಿತಿ ನಿಮ್ಮ ಜೀವನಕ್ಕೆ ಉಪಯುಕ್ತವಾಗಿದೆ. ಯುಗಾದಿ ಅಂದರೆ ಹೊಸ ವರ್ಷದ ಆರಂಭ. ಹಿಂದೂ ಪಂಚಾಂಗದ ಪ್ರಕಾರ ಚೈತ್ರ ಮಾಸದ ಪ್ರತಿಪದ ತಿಥಿಯ ದಿನವೇ ಯುಗಾದಿ ಹಬ್ಬವನ್ನು ಆಚರಣೆ ಮಾಡಲಾಗುತ್ತದೆ. ಈ ದಿನ ಬ್ರಹ್ಮದೇವರು ಸೃಷ್ಟಿಯನ್ನು ಆರಂಭಿಸಿದ ದಿನ ಅಂತ ಹೇಳಲಾಗುತ್ತದೆ. ಆದ್ದರಿಂದ ಈ ದಿನವನ್ನು ಬಹಳ ಪವಿತ್ರವಾದ ದಿನ ಅಂತ ಕರೀತಾರೆ. ಅಂದರೆ ಈ ವರ್ಷ ಒಂದು ವಿಶೇಷ ಪರಿಸ್ಥಿತಿ ಇದೆ. ಅದೇನು ಅಂದರೆ ಪ್ರತಿಪದ ತಿಥಿ ಸೂರ್ಯೋದಯ ಸಮಯದಲ್ಲಿ ಇಲ್ಲ. ಇದನ್ನೇ ನಾವು ಕ್ಷಯತಿಥಿ ಅಂತ ಕರಿತೀವಿ. ಸಾಮಾನ್ಯವಾಗಿ ಯಾವ ತಿಥಿ ಸೂರ್ಯೋದಯ ಸಮಯದಲ್ಲಿ ಇರ್ತದೋ ಅದನ್ನೇ ಆ ದಿನದ ತಿಥಿ ಅಂತ ಪರಿಗಣಿಸುತ್ತಾರೆ. ಆದರೆ ಈ ಸಲ ಸೂರ್ಯೋದಯ ಸಮಯದಲ್ಲಿ ಅಮಾವಾಸ್ಯೆ ತಿಥಿ ಇರುತ್ತದೆ ಮತ್ತು ನಂತರ ಸ್ವಲ್ಪ ಸಮಯದಲ್ಲಿ ಪ್ರತಿಪದ ತಿಥಿ ಪ್ರಾರಂಭವಾಗುತ್ತದೆ. ಇದರಿಂದ ಜನರಿಗೆ ಗೊಂದಲ ಉಂಟಾಗಿದೆ. ಯುಗಾದಿ ಯಾವ ದಿನ ಆಚರಣೆ ಮಾಡಬೇಕು ಅಂತ. ಶಾಸ್ತ್ರ ಮತ್ತು ಪಂಚಾಂಗಕರ್ತರ ಪ್ರಕಾರ ಸೂರ್ಯೋದಯದ ನಂತರ ಪ್ರತಿಪದ ತಿಥಿ ಪ್ರಾಪ್ತಿಯಾಗುತ್ತದರಿಂದ 19ನೇ ತಾರೀಕು ಯುಗಾದಿ ಆಚರಣೆ ಮಾಡುವುದು ಶ್ರೇಷ್ಠವಾಗಿದೆ. ಮುಂದಿನ ದಿನಕ್ಕೆ ಹೋದರೆ ಸೂರ್ಯೋದಯಕ್ಕಿಂತ ಮುಂಚೆ ಪ್ರತಿಪದ ಮುಗಿದು ಹೋಗುತ್ತದೆ. ಆದ್ದರಿಂದ 2 ದಿನಗಳಲ್ಲಿ ಸೂರ್ಯೋದಯ ಸಮಯದಲ್ಲಿ ಪ್ರತಿಪದ ಇಲ್ಲದ ಕಾರಣ ಇದನ್ನು ಕ್ಷಯತಿಥಿ ಯುಗಾದಿ ಅಂತ ಕರೀತಾರೆ. ಆದರೆ ಆಚರಣೆ ಮಾತ್ರ 19ನೇ ತಾರೀಕು ಮಾಡಬೇಕು. ಈ ದಿನದ ಜ್ಯೋತಿಷ್ಯ ಪ್ರಕಾರವು ಬಹಳ ವಿಶೇಷ ಇದೆ. ಈ ದಿನ ಪರಾಭವ ನಾಮ ಸಂವತ್ಸರ ಆರಂಭವಾಗುತ್ತದೆ. ಗುರುವಾರ ದಿನವಾಗಿದ್ದು ಉತ್ತರ ಭಾದ್ರಪದ ನಕ್ಷತ್ರ, ಶುಕ್ಲ ಯೋಗ ಮತ್ತು ನಾಗಕರಣ ಯೋಗಗಳು ಕೂಡ ಬರುತ್ತವೆ. ಚಂದ್ರ ಮೀನ ರಾಶಿಯಲ್ಲಿ ಸಂಚಾರ ಮಾಡುತ್ತಾನೆ. ಈ ಎಲ್ಲ ಯೋಗಗಳು ಒಟ್ಟಿಗೆ ಬಂದಾಗ ಅದು ಬಹಳ ಶಕ್ತಿಶಾಲಿ ಸಮಯ ಆಗುತ್ತದೆ. ಆದ್ದರಿಂದ ಈ ದಿನ ಮಾಡಿದ ಪೂಜೆ, ದಾನ, ಜಪ ಇವೆಲ್ಲವೂ ಹೆಚ್ಚಿನ ಫಲವನ್ನು ಕೊಡುತ್ತವೆ. ಈಗ ಪೂಜೆಯ ಸಮಯದ ಬಗ್ಗೆ ವಿವರವಾಗಿ ತಿಳಿದುಕೊಳ್ಳೋಣ. ಬೆಳಿಗ್ಗೆ ಸಮಯ ಸೂರ್ಯೋದಯದ ಸುಮಾರು 6:35 ಆಗುತ್ತದೆ. ಆದರೆ ಪ್ರತಿಪದ ತಿಥಿ 6:53 ನಂತರ ಪ್ರಾರಂಭವಾಗುತ್ತದೆ. ಆದ್ದರಿಂದ 6:53ಕ್ಕೆ ಮೊದಲು ಯಾವುದೇ ಶುಭ ಕಾರ್ಯಗಳನ್ನು ಮಾಡಬಾರದು. ಬಹಳ ಜನರು ಬೆಳಿಗ್ಗೆ ಬೇಗನೆ ತೋರಣ ಹಾಕುತ್ತಾರೆ. ಆದರೆ ಈ ಸಲ ಅದನ್ನು ತಪ್ಪಿಸಬೇಕು. 6:53 ನಂತರವೇ ತಳಿರು ತೋರಣ, ಬೇವಿನ ಎಲೆಗಳನ್ನು ಮನೆಯ ಬಾಗಿಲಿಗೆ ಹಾಕಬೇಕು. ಇದು ಹೊಸ ವರ್ಷದ ಶುಭಾರಂಭದ ಸಂಕೇತ. ಮೊದಲ ಶುಭ ಮುಹೂರ್ತ ಬೆಳಿಗ್ಗೆ 7:17ರಿಂದ 9:05 ಇರುತ್ತದೆ. ಈ ಸಮಯದಲ್ಲಿ ಮೀನ ಲಗ್ನ ಬರುತ್ತದೆ. ಲಗ್ನದ ಅಧಿಪತಿ ಗುರು ಆಗಿರುವುದರಿಂದ ಮತ್ತು ಆ ದಿನ ಗುರುವಾರವಾಗಿರುವುದರಿಂದ ಈ ಸಮಯ ಅತ್ಯಂತ ಶ್ರೇಷ್ಠವಾಗಿದೆ. ಈ ಸಮಯದಲ್ಲಿ ಕುಲದೇವರ ಪೂಜೆ, ಯುಗಾದಿ ಆಚರಣೆ, ಸಂಕಲ್ಪ ಎಲ್ಲವನ್ನೂ ಮಾಡಬಹುದು. 2ನೇ ಮುಹೂರ್ತ 9:05ರಿಂದ 10:45 ಇರುತ್ತದೆ. ಈ ಸಮಯದಲ್ಲಿ ಮೇಷಲಗ್ನ ಬರುತ್ತದೆ. ಇದು ಕೂಡ ಶುಭ ಕಾರ್ಯಗಳಿಗೆ ಉತ್ತಮ ಸಮಯ. ಭೂಮಿ ಪೂಜೆ ಅಥವಾ ಹೊಸ ಕೆಲಸಗಳ ಆರಂಭ ಮಾಡಬಹುದು. 3ನೇ ಮುಹೂರ್ತ 11:30ರಿಂದ 12:30 ಇರುತ್ತದೆ. ಈ ಸಮಯದಲ್ಲಿ ಅಡುಗೆ ಮಾಡಿ ನೈವೇದ್ಯವನ್ನು ಸಮರ್ಪಿಸಬಹುದು. ಬೆಳಿಗ್ಗೆ ಬೇಗ ಅಡುಗೆ ಮಾಡೋಕ್ಕೆ ಆಗದವರು ಈ ಸಮಯದಲ್ಲಿ ದೇವರಿಗೆ ನೈವೇದ್ಯ ಮಾಡಿ ಆರತಿ ಮಾಡಬಹುದು. ಮಧ್ಯಾಹ್ನ 2:15ರಿಂದ 4:20 ಕೂಡ ಒಂದು ಉತ್ತಮ ಮುಹೂರ್ತ ಇರುತ್ತದೆ. ಈ ಸಮಯದಲ್ಲಿ ಬಂಗಾರ, ಬೆಳ್ಳಿ, ಬಟ್ಟೆ ಅಥವಾ ಇತರ ಶುಭ ವಸ್ತುಗಳನ್ನು ಖರೀದಿ ಮಾಡಬಹುದು. ಯುಗಾದಿ ದಿನ ಖರೀದಿ ಮಾಡಿದ ವಸ್ತುಗಳಿಗೆ ವಿಶೇಷ ಮಹತ್ವ ಇದೆ. ಆ ದಿನ ಖರೀದಿ ಮಾಡಿದ ವಸ್ತುಗಳನ್ನು ನೇರವಾಗಿ ಉಪಯೋಗಿಸಬಾರದು. ಮೊದಲು ದೇವರ ಮುಂದೆ ಇಟ್ಟು ಅರಿಶಿನ ಕುಂಕುಮ ಹಚ್ಚಿ ಪೂಜೆ ಮಾಡಿ ನಂತರ ಬಳಸಬೇಕು. ಇದು ಆ ವಸ್ತುವಿಗೆ ಶುಭ ಶಕ್ತಿ ನೀಡುತ್ತದೆ ಅಂತ ಹೇಳಲಾಗುತ್ತದೆ. ಇನ್ನು ಯುಗಾದಿಯ ಮುಖ್ಯ ಸಂಪ್ರದಾಯ ಬೇವು ಬೆಲ್ಲ. ಇದು ಜೀವನದ ಒಂದು ದೊಡ್ಡ ಪಾಠ. ಸಿಹಿ ಮತ್ತು ಕಹಿ ಎರಡನ್ನೂ ಸಮಾನವಾಗಿ ಸ್ವೀಕರಿಸಬೇಕು ಅನ್ನೋದನ್ನು ಇದು ಸೂಚಿಸುತ್ತದೆ. ಜೀವನದಲ್ಲಿ ಸುಖ ದುಃಖಗಳು ಬರುತ್ತವೆ. ಅವುಗಳನ್ನು ಸಮಾನವಾಗಿ ಸ್ವೀಕರಿಸಿದರೆ ಮನಸ್ಸಿಗೆ ಶಾಂತಿ ಸಿಗುತ್ತದೆ. ಸ್ನೇಹಿತರೆ, ಈ ವರ್ಷ ಕ್ಷಯತಿಥಿ ಇರುವುದರಿಂದ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು.
ಶಾಸ್ತ್ರ ಪ್ರಕಾರ ದಾನ ಧರ್ಮ ಪೂಜೆಗಳನ್ನು ಮಾಡಿದರೆ ಅನೇಕ ಕಷ್ಟಗಳನ್ನು ತಪ್ಪಿಸಿಕೊಳ್ಳಬಹುದು. ಸಣ್ಣ ಪರಿಹಾರಗಳನ್ನು ನಿರ್ಲಕ್ಷ್ಯ ಮಾಡಿದರೆ ಮುಂದೆ ದೊಡ್ಡ ಸಮಸ್ಯೆಗಳು ಬರಬಹುದು. ಆದ್ದರಿಂದ ನಿಮ್ಮ ಸಾಮರ್ಥ್ಯಕ್ಕೆ ತಕ್ಕಂತೆ ದಾನ ಮಾಡಿ, ದೇವರ ಪೂಜೆ ಮಾಡಿ. ಕೊನೆಗೆ ಈ ರಾತ್ರಿ ಶಾಸ್ತ್ರೋಕ್ತವಾಗಿ ಯುಗಾದಿ ಆಚರಣೆ ಮಾಡಿದರೆ ವರ್ಷ ಪೂರ್ತಿ ಸುಖ, ಶಾಂತಿ, ಸಮೃದ್ಧಿ ನಿಮ್ಮ ಜೀವನದಲ್ಲಿ ಬರುತ್ತದೆ. ಸಂಪೂರ್ಣ ಪೂಜಾ ವಿಧಾನ, ಸಂಕಲ್ಪ, ದಾನ ವಿಧಾನಗಳನ್ನು ಈ ವಿಡಿಯೋ ನಿಮಗೆ ಉಪಯುಕ್ತ ಅನಿಸಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಈ ವಿಡಿಯೋದಲ್ಲಿ ನಾನು ಸಂಪೂರ್ಣ ಮಾಹಿತಿಯನ್ನು ಕೊಟ್ಟಿದ್ದೀನಿ. ನಿಮಗೆ ಈ ಮಾಹಿತಿ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಸರ್ವೇ ಜನ ಸುಖಿನೋ ಭವಂತು.